INTUC ಕನ್ನಡ ಲಕ್ಷ್ಮೀ ಸರ್ಗೆ ನಮಸ್ಕಾರ ಸರ್. ಇಂದ್ರಾನಗರದಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಿದ್ದಾರೆ. ಈಗ ನಮಸ್ಕಾರ, ನಾನು ಲಕ್ಷ್ಮೀ ವೆಂಕಟೇಶ್ ಅಂತೇಳಿ ರಾಜ್ಯ INTC ಅಧ್ಯಕ್ಷ. ನಾನು ಸಿ ವಿ ರಾಮನಗರ ಕ್ಷೇತ್ರದಿಂದ ಇರೋದ್ರಿಂದ ಇವತ್ತು ಸಿ ವಿ ರಾಮನಗರ ಕ್ಷೇತ್ರದಿಂದ ನಮ್ಮ ಕೌಶಲ್ ಅವರು ಇಂದ್ರಾನಗರ ವಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಇರಬೇಕು ಅದರಲ್ಲಿ ಸಿ ವಿ ರಾಮನಗರ ಕ್ಷೇತ್ರದಲ್ಲಿ ಕೌಶಲ್ ಅವರು ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲಾ ಎಲೆಕ್ಷನ್ ಅಲ್ಲೂ ದುಡಿದಿದ್ದಾರೆ. ಹಾಗಾಗಿ ನೋಡೋಣ ಯಾರ್ಯಾರು ಬರ್ತಾರೆ, ಎಷ್ಟು ಜನ ಆಗ್ತಾರೆ ಕ್ಯಾಂಡಿಡೇಟ್ಸ್ ಅಂತ ನೋಡಿ ಅದ್ರ ಮೇಲೆ ಕೌಶಲ್ ರಾಜ್ ಅವರು ಆಗ್ತಾ ಇದ್ದಾರೆ, ಅವರು ಟ್ರೈ ಮಾಡಿದ್ದಾರೆ. ಅವ್ರಿಗೂ ಒಂದು ಅವಕಾಶ ಸಿಕ್ಕಿದ್ರೆ ಒಳ್ಳೇದು. ಹಾಗಾಗಿ ನೋಡೋಣ ಯಾರಿಗೆ ಕೊಡ್ತಾರೆ, ಪಾರ್ಟಿ ಯಾರಿಗೆ ಕೊಡ್ತಾರೆ, ಲೋಕಲ್ ಅಲ್ಲಿ ಯಾರು ಕೌಶಲ್ ಪರವಾಗಿದ್ದಾರೆ ಅನ್ನೋದು ತಿಳ್ಕೊಂಡು ಅಲ್ಲಿ ಲೋಕಲ್ ನಲ್ಲಿ ಸ್ಥಳೀಯ ಎಲ್ಲಾರನ್ನು ಕೇಳ್ಕೊಂಡು ಮುಖಂಡರನ್ನ ಸಿ ವಿ ರಾಮನ್ ನಗರ ಕ್ಷೇತ್ರದಲ್ಲಿ ಮತ್ತೆ ಹೊಯ್ಸಳ ನಗರ ವಾರ್ಡ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಲೀಡರ್ಸ್ ಕೇಳ್ಕೊಂಡು ಇದನ್ನ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್ ಅವರು ಗೆಲ್ಲುವಂತ ಅವಕಾಶ ಇತ್ತು ಅಂದ್ರೆ ಆಗ್ಬಹುದು. ಹಾಗಾಗಿ ನಮ್ಮ ಎಲ್ಲಾ ಸಹಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಟಿಕೆಟ್ ತಗೊಂಡ್ರೆ ಅವ್ರಿಗೆ ನಮ್ಮ NTUC ಒಂದು ಬೆಂಬಲ ಇದೆ. ಹಾಗಾಗಿ ನೋಡೋಣ ಇದಕ್ಕೆ ಕೌಶಲ್ ರಾಜ್ ಅವರು ಯಾವ ಮಟ್ಟಕ್ಕೆ ಇದಾಗ್ತಾರೆ ಅಂತೇಳಿ. ಅವರು ಆ ವಾರ್ಡಲ್ಲಿ ಮತ್ತೆ ಅವರು ಇರ್ತಕ್ಕಂಥ ಒಂದು ಸಿ ವಿ ರಾಮನ್ ನಗರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹೊಯ್ಸಳ ನಗರದಲ್ಲಿ ಇಂದ್ರಾನಗರ ವಾರ್ಡಲ್ಲೇ ಇದ್ದಾರೆ. ಮನೇನು ಅಲ್ಲೇ ಸ್ಥಳೀಯರಾಗಿರೋದ್ರಿಂದ ಅವ್ರಿಗೂ ಒಂದು ಅವಕಾಶ ಸಿಗ್ಬೋದು ಅನ್ನೋ ಒಂದು ಚಾನ್ಸಸ್ ಇದೆ. ನೋಡೋಣ ಸರ್. ತಮ್ಮಲ್ಲಿ ಒಂದು ವಿಷಯ ಪ್ರಸ್ತಾಪಿಸೋಕೆ ಇಷ್ಟಪಡ್ತೀನಿ ಸರ್. ಈ ಸರಿ ಪುರುಷರಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಮಹಿಳೆಯರಿಗೆ ಸರ್ 50% ಮೀಸಲಾತಿ ಕೊಟ್ಟಿದ್ದಾರೆ ಸರ್. ಮಹಿಳೆಯರು ಬಹಳಷ್ಟು ಖುಷಿಯಿಂದ ಬಹಳ ಉತ್ಸಾಹದಿಂದ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಮಹಿಳೆಯರಿಗೆ 50% ಕೊಟ್ಟಿದ್ದಾರೆ ಸರ್. ಮಹಿಳೆಯರ ಬಗ್ಗೆ ಈ ಸತಿ ನಮ್ಮ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಒಂದು ನಿರ್ಣಯ ತಗೊಂಡಿದ್ದಾರೆ. ಮುಂಬರತಕ್ಕಂತ ಸ್ಥಳೀಯ ಚುನಾವಣೆಗಳಲ್ಲಿ ಕಾರ್ಪೊರೇಷನ್ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತೇಳಿ. ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಬೆಂಗಳೂರು ಸಿಟಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ಷೇತ್ರದಲ್ಲೂ 50% ಮಹಿಳಾ ಮೀಸಲಾತಿ ಮಾಡಿದ್ದಾರೆ. ಈ ಸತಿ ಮಹಿಳೆಯರಿಗೂ ಒಂದು ಅವಕಾಶ ಇದೆ, ಒಂದು ಎಕ್ಸ್ಪೋಜರ್ ಆಗುತ್ತೆ ಅವ್ರಿಗೂ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಮಹಿಳೆಯರು ಆಚೆ ಕಡೆ ಬಂದ. ಯಾಕಂದ್ರೆ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ. 2,000 ರೂಪಾಯಿದಾಗ್ಲಿ ಮತ್ತೆ ಫ್ರೀ ಬಸ್ ಆಗ್ಲಿ ಎಲ್ಲಾನು ಮಹಿಳೆಯರಿಗೆ ಕೊಟ್ಟಿರೋದ್ರಿಂದ ಮಹಿಳೆಯರಿಗೂ ಈ ಸತಿ 50% 50% ಆದ್ಯತೆ ಕೊಟ್ಟಿದ್ದಾರೆ. ಮತ್ತೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ನಮ್ಮ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು 5 ಏನು GBA ಏನ್ ಮಾಡಿದ್ದಾರೆ 5 ಗೆಲ್ಲುವಂತ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥ ನಾಯಕರು ಅಂದ್ರೆ ನಮ್ಮ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಆಗುತ್ತೆ. ಅದನ್ನ ಮುಂಬರುವ ದಿನಗಳಲ್ಲಿ ಅದನ್ನ ಪ್ರಸ್ತಾಪ ಮಾಡಿ ನಮ್ಮ DK ಶಿವಕುಮಾರ್ ಅವರು ಎಲ್ಲರಿಗೂ ಬೆಂಬಲ ಕೊಡ್ತಾರೆ ಅನ್ನೋದೊಂದು ನಮ್ಮ ಒಂದು ನಂಬಿಕೆ ಇದೆ. ಜನರಲ್ ಆಗಿದ್ದು ನಾವು ಕೇಳಿದ್ದೇವೆ.